ಹಾಯ್ ಗಾಯ್ಸ್, ಇವತ್ತು ನಮ್ಮ ಮನೆಯಲ್ಲೆಲ್ಲರೂ ಮನೆ ಕ್ಲೀನ್ ಮಾಡ್ತಾಯಿದ್ದು. ಅದರಲ್ಲಿ ನಾನು ಸೋಫಾ ಕ್ಲೀನ್ ಮಾಡ್ತಾಯಿದ್ದೆ. ಸೋಫಾ ಕ್ಲೀನ್ ಆಗಲಿಕ್ಕೆ ಒಂದು ಒಳ್ಳೆ ಟಿಪ್ಸ್ ಕೊಡ್ತೀನಿ ನೋಡಿ. ಕೊಬ್ಬರಿ ಎಣ್ಣೆನ ಸ್ಪ್ರೇ ಮಾಡಿಬಿಟ್ಟು ಟಿಶ್ಯೂ ಪೇಪರಲ್ಲಿ ಒತ್ತಿ ಒರೆಸ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಶೈನಾಗೂ ಕೂಡ ಕಾಣುತ್ತೆ. ಇದು ಒಂದು ಒಳ್ಳೆ ಟಿಪ್ಸ್ ಅಂತ ಅನ್ಬೋದು ಸೋಫಾನ ಕ್ಲೀನಾಗಿ ಕಾಣೋದಕ್ಕೆ. ನಾನು ಆಫ್ಟರು ಮತ್ತು ಬಿಫೋರ್ ಎರಡೂ ತೋರಿಸಿದ್ದೀನಿ ನೋಡಿ. ಇವಾಗೆಲ್ಲ ತುಂಬ ಶೈನಿಂಗಾಗಿ ಕಾಣ್ತಾ ಇದೆ ನಮ್ಮ ಮನೇಲಿರೋ ಸೋಫಾನ. ನಮ್ಮಮ್ಮ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ರು. ನಮ್ಮ ಅಕ್ಕ ನ್ಯೂಸ್ ಪೇಪರಲ್ಲಿ ನಮ್ಮ ಅಮ್ಮಂಗೆ ಏನೋ ಒಂದು ತೋರ್ಸೋಕೆ ಹೋಗಿದ್ದಕ್ಕೆ ನಮ್ಮಮ್ಮ ಏನಂದ್ರು ನೋಡಿ. ಮುಚ್ಕೊಂಡಿ ಗೊತ್ತು ನಡೆಯಲೇ ನಾನು ಫೋನಾಗೆಲ್ಲ ನೋಡಲ್ಲ ಕಣ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಮನೆ ಕ್ಲೀನ್ ಮಾಡೋದಿತ್ತು ಅಂತ ಅಂದ್ಬಿಟ್ಟು ನಮ್ಮಮ್ಮ ಶೋಕೇಸ್ ಹತ್ರ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಗೈಸ್. ಫ್ಯಾನ್ ಕ್ಲೀನ್ ಮಾಡೋದು ಕಲಿಬೇಕು ಅಂದರೆ ಅದು ನಮ್ಮ ಅಮ್ಮ ನೋಡೇ ಕಲಿಬೇಕು ಗೈಸ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಶ್. ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ನನಗೆ ಯಾಕೋ ಚಪಾತಿ ವೆಜ್ ರೋಲ್ ತಿನ್ನಬೇಕು ಅನ್ನಿಸ್ತಿತ್ತು. ಅದಕ್ಕೆ ನಾನು ಚಪಾತಿ ವೆಜ್ ರೋಲ್ಗೆ ಏನೇನು ಐಟಮ್ ಬೇಕೋ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೋತಾ ಇದ್ದೆ ಗೈಸ್. ಮಮ್ಮಿ ಚಪಾತಿ ಹಸಿಟ್ಟನ್ನ ಕಲಿಸ್ಬಿಟ್ಟು ಅದನ್ನು ಉಂಡೆ ಮಾಡಿಬಿಟ್ಟು ಒಸ್ತಿ ನನಗೆ ಕೊಡ್ತಾಯಿತ್ತು ಗೈಸ್. ನಾನು ಆ ಚಪಾತಿನ ಒಂದೊಂದೇ ಸುಟ್ಟಿ ಹಾಟ್ ಬಾಕ್ಸ್ಗೆ ಹಾಕ್ತಾಯಿದ್ದೆ ಗೈಸ್. ಒಂದು ಚಪಾತಿನ ಈ ಥರ ತಗೊಂಡು ಟೊಮೊಟೊ ಸಾಸ್ನ ಚಪಾತಿಗೆ ಫುಲ್ ಸ್ಪ್ರೆಡ್ ಮಾಡಿಬಿಟ್ಟು ನೀವು ಸ್ಟಫಿಂಗ್ ರೆಡಿ ಮಾಡಿರ್ತೀರ ಆ ಸ್ಟಫಿಂಗ್ನ ಈ ಥರ ಒಂದು ಲೈನಕ್ಕೆ ಶೇಪ್ ಕೊಟ್ಬಿಟ್ಟು ಈರುಳ್ಳಿ ಮತ್ತು ಕ್ಯಾರೆಟ್ನ ಆ ಸ್ಟಫಿಂಗ್ ಮೇಲೆ ಉದುರಿಸ್ಬಿಟ್ರೆ ಈ ಥರ ರೋಲ್ ಮಾಡಾದ್ಮೇಲೆ ರೆಡಿ ಆಯಿತು ನೋಡಿ ಚಪಾತಿ ವೆಜ್ ರೋಲ್. ನೋಡಿ ಗೈಸ್, ಅಷ್ಟು ಕಷ್ಟಪಟ್ಟು ರೋಲ್ ಮಾಡಿಕೊಟ್ರೆ ಇವ್ರು ಚಪಾತಿಗೆ ಪಲ್ಯ ತಿಂತಾಯ್ತು ನೋಡಿ ಗೈಸ್ ನಮ್ಮ ಮಮ್ಮಿ. ಅದಾದ್ಮೇಲೆ ನಾವು ಹೊಲ್ತಕ್ಕೆ ಹೋಗಿದ್ದೋ. ನಮ್ಮ ಅಕ್ಕಂಗೆ ಸತ್ತೆ ಕೀಳು ಅಂತ ಅಂದರೆ ರೀಲ್ಸ್ ನೋಡೋದು ಸತ್ತೆ ಕೀಳೋದು ಮಾಡ್ತಾಳೆ ಗೈಸ್. ಇವತ್ತಾಗಿತ್ತು ಇದಿಷ್ಟು ವ್ಲಾಗ್. ಮತ್ತೆ ಸಿಗುವ ನಾಳೆ. ಬಾಯ್.